ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಟ್ ಆಫ್ ರ್ಯಾಂಕ್ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೇನೆ, ಆಯಿತಾ. ಎಲ್ರಿಗೂ ಒಂದು ಡೌಟ್ಸ್ ಇದೆ, ಸರ್ ಕಟ್ ಆಫ್ ರ್ಯಾಂಕ್ ಪ್ರೀ ಡಿಫೈನ್ಡಾ, ಅಂದರೆ ಇಂಥ ಕಾಲೇಜ್ಗಳಿಗೆ ಇಷ್ಟೇ ಕಟ್ ಆಫ್ ರ್ಯಾಂಕ್ ಅಂತ ಇರುತ್ತಾ, ಸೊ ಅಲ್ಲಿಗೆ ಸ್ಟಾಪ್ ಆಗುತ್ತಾ ಅಥವಾ ಅದರಿಂದ ಮುಂದೆ ಹೋಗೋದಿಲ್ವಾ? ಇದಕ್ಕೆ ನಾನು ಆನ್ಸರ್ ಕೊಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದಾರೆ, ಆಯಿತಾ. ಸೊ ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಏಕಲವ್ಯ 2.0 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಫೀಸ್ ಬಂದುಬಿಟ್ಟು 1499 ರೂಪೀಸ್ ಇರುತ್ತೆ. ನೀವು ಫಿನಾನ್ಷಿಯಲಿ ತುಂಬ ಬ್ಯಾಕ್ ಇದ್ದರೆ ದಯವಿಟ್ಟು ತಿಳಿಸಿ, ನಾನು 999 ರೂಪೀಸಿಗೆ ಮಾಡ್ತೇನೆ, ಓನ್ಲಿ ಫಾರ್ 1 ವೀಕ್. ಅದಾದ ನಂತರ ಈ ಆಫರ್ ಇರೋದಿಲ್ಲ. ಅಷ್ಟರ ಒಳಗಡೆ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ಆದಷ್ಟು ಬೇಗ ಜಾಯ್ನ್ ಆಗಿ, ಆಯಿತಾ. ಸೊ ಈ ಗ್ರೂಪಿಂದ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದರೆ, ನಿಮಗೆ ಫಸ್ಟ್ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೆ ಜಾಯ್ನ್ ಮಾಡ್ತೇವೆ. KEA ಕಡೆಯಿಂದ ಬರುವಂಥ ಎಲ್ಲ ಅಪ್ಡೇಟ್ಸ್ಗಳು ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಮತ್ತು ಅಲ್ಲಿ ನಿಮ್ಗೆ ಏನಿರುತ್ತೆ ಫರ್ದರ್ ಪ್ರೊಸೆಸ್ ಏನು ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಆ್ಯಂಡ್ ಇನ್ನು ಸದ್ಯದಲ್ಲಿ ನಾನು ಶಾರ್ಟ್ಲಿ ಎಲ್ರಿಗೂ 1-to-1 ಪರ್ಸನಲ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತೇನೆ. ಅದರಲ್ಲಿ ಓವರ್ ದ ಫೋನ್ ಕಾಲ್ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್, ಯುವರ್ ಕ್ಯಾಟಗರಿ, ನಿಮ್ಮ ಮಾರ್ಕ್ಸಿಗೆ ಸರಿಯಾಗಿ ಕಾಲೇಜ್ ಲಿಸ್ಟ್ ಮತ್ತು ಬ್ರ್ಯಾಂಚನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೇವೆ, ಗೈಡೆನ್ಸ್ ಕೊಡ್ತೇನೆ. ಆ್ಯಂಡ್ ದಟ್ಟು ಇನ್ನೊಂದು ಸ್ವಲ್ಪ ದಿನದ ನಂತರ ನಿಮಗೆ PDF ಕೂಡ, ಕ್ಯಾಟಗರಿ ವೈಸ್ PDF ಕೂಡ ಪ್ರೊವೈಡ್ ಮಾಡ್ತೇವೆ. ಅದಾದ ನಂತರ ನಿಮಗೆ ಚಾಯ್ಸ್ ಎಂಟ್ರಿ ಮಾಡುವಾಗ ಏನಾದರೂ ಡೌಟ್ಸ್ಗಳಿದ್ದರೆ ಎನಿ ಟೈಮ್ ಯು ಕ್ಯಾನ್ ಕಾಲ್ ಅಸ್. ನಂತರ ಚಾಯ್ಸ್ ಎಂಟ್ರಿ ಅಂದರೆ ನಿಮಗೆ ಫಸ್ಟ್ ರೌಂಡ್ ಆಗುತ್ತೆ, ಅದಾದಮೇಲೆ ಚಾಯ್ಸ್ 1ನಾ, ಚಾಯ್ಸ್ 2ನಾ, ಚಾಯ್ಸ್ 3ನಾ, ಯಾವ ಚಾಯ್ಸನ್ನು ಮಾಡಬೇಕು, ನೆಕ್ಸ್ಟ್ ರೌಂಡಿಗೆ ಹೋಗಬೇಕಾ ಬೇಡವಾ, ಆ್ಯಂಡ್ ಡಾಕ್ಯುಮೆಂಟ್ಸ್ ಏನನ್ನು ಸಬ್ಮಿಟ್ ಮಾಡಬೇಕು ಕಾಲೇಜಲ್ಲಿ, ಫೀಸ್ ಎಷ್ಟು, ಅದೆಲ್ಲದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೇವೆ, ಆಯಿತಾ. ನಿಮ್ಗೆ ಏನೇ ಡೌಟ್ಸ್ಗಳಿದ್ದರೆ ಎನಿ ಟೈಮ್ ಯು ಕ್ಯಾನ್ ಕಾಲ್ ಆರ್ ಟೆಕ್ಸ್ಟ್ ಮಿ, ಓಕೆ. ಸೊ ಇದು ಬಂದುಬಿಟ್ಟು 1499 ರೂಪೀಸ್ ಇರುತ್ತೆ. ನೀವು ತುಂಬ ಫಿನಾನ್ಷಿಯಲಿ ತುಂಬ ಇದರಲ್ಲಿದ್ದರೆ ಐ ಕ್ಯಾನ್ ಸ್ವಲ್ಪ ರಿಡ್ಯೂಸ್ ಮಾಡ್ಬೋದು, 999 ರೂಪೀಸ್. ದಿಸ್ ಈಸ್ ಓನ್ಲಿ ಫಾರ್ 1 ವೀಕ್, ಅದಾದ ನಂತರ ಇರೋದಿಲ್ಲ, ಆಯಿತಾ. ಆ್ಯಂಡ್ ಇವತ್ತು ನಿಮ್ಗೆ ಎಲ್ರಿಗೂ ಒಂದು ಡೌಟ್ಸ್ ಇರುತ್ತೆ ಸ್ಟೂಡೆಂಟ್ಸ್, ಕಟ್ ಆಫ್ ರ್ಯಾಂಕ್ ಸರ್ ಹೇಗೆ ಡಿಟರ್ಮೈನ್ ಆಗುತ್ತೆ ಅನ್ನೋದನ್ನು, ಓಕೆ. ಫಸ್ಟು ಒಂದು ಕಟ್ ಆಫ್ ರ್ಯಾಂಕ್ ಡಿಸೈಡ್ ಆಗಲಿಕ್ಕೆ ಮೇನ್ ರೀಸನ್ ಏನು ಅಂತ ಕೇಳಿದರೆ ನಂಬರ್ ಆಫ್ ಸೀಟ್ಸ್ ಮೇಜರ್ ರೋಲ್ ಪ್ಲೇ ಮಾಡೋದು ಯಾವುದು ಅಂತ ಕೇಳಿದರೆ ನಂಬರ್ ಆಫ್ ಸೀಟ್ಸ್. ಈಗ ಒಂದು ಕಾಲೇಜ್ ಇದೆ, ಅದರಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಂಬರ್ ಆಫ್ ಸೀಟ್ಸ್ ಅಂದರೆ ಒಂದು ಕಾಲೇಜಲ್ಲಿ ಈಗ ಯಾಕೆ ಸರ್ ಬರ್ತಾ ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗ್ತಾ ಇದೆಯಲ್ಲ, ಯಾಕೆ ಅಂತ ಕೇಳಿದರೆ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ಅಂದರೆ ಒಂದು 4 ಇಯರ್ಸಿಂದ ನೀವು ಕಂಪ್ಯೂಟರ್ ಸೈನ್ಸಲ್ಲಿ ಹೊಸ ಬ್ರ್ಯಾಂಚ್ಗಳು ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನಾಗ್ತಾ ಇದೆ, ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಕಟ್ ಆಫ್ ರ್ಯಾಂಕು ಇನ್ಕ್ರೀಸ್ ಆಗುತ್ತೆ, ಅರ್ಥ ಆಯ್ತಾ. ಇನ್ನೊಂದು ನಂಬರ್ ಆಫ್ ಅಪ್ಲಿಕೆಂಟ್ಸ್. ಫಸ್ಟ್ ಒಂದು ನಂಬರ್ ಆಫ್ ಸೀಟ್ಸ್ ಅಲ್ವಾ, ಸೆಕೆಂಡ್ ಒಂದು ನಂಬರ್ ಆಫ್ ಅಪ್ಲಿಕೆಂಟ್ಸ್. ಏನಿದು ಸರ್ ನಂಬರ್ ಆಫ್ ಅಪ್ಲಿಕೆಂಟ್ಸು? ನಾನು ನಿಮ್ಗೆ ಅದರದ್ದು ವಿತ್ ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ನಂಬರ್ ಆಫ್ ಅಪ್ಲಿಕೆಂಟ್ಸ್, ಅಪ್ಲಿಕೆಂಟ್ಸ್ ಮಾತ್ರ ಅಲ್ಲ, ಆ್ಯಂಡ್ ದೇರ್ ಪರ್ಫಾರ್ಮೆನ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಆಯಿತಾ. ಥರ್ಡ್ ಒನ್ ಕಾಲೇಜ್ ಆ್ಯಂಡ್ ಬ್ರ್ಯಾಂಚ್. ನೀವು ಪ್ರಿಫರ್ ಮಾಡ್ತಾ ಇರುವಂಥ ಕಾಲೇಜು ಮತ್ತು ಬ್ರ್ಯಾಂಚ್, ಕಾಲೇಜ್ ಆ್ಯಂಡ್ ಬ್ರ್ಯಾಂಚ್. ನೀವು ಯಾವ ಬ್ರ್ಯಾಂಚನ್ನು ಪ್ರಿಫರ್ ಮಾಡ್ತಾ ಇದ್ದೀರಾ, ಯಾವ ಕಾಲೇಜನ್ನು ಪ್ರಿಫರ್ ಮಾಡ್ತಾ ಇದ್ದೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫೋರ್ತ್ ಒನ್ ರಿಸರ್ವೇಷನ್ ಆ್ಯಂಡ್ ಯುವರ್ ಕ್ಯಾಟಗರಿ. ರಿಸರ್ವೇಷನ್ನು ಆ್ಯಂಡ್ ಕ್ಯಾಟಗರಿ ನಿಮ್ಗೆ ಇದನ್ನು ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ, ನೋ ನೀಡ್ ಟು ವರಿ, ಅರ್ಥ ಆಯ್ತಾ. ಸೊ ಇದನ್ನು ನಿಮಗೆ ಕಂಪ್ಲೀಟ್ಲಿ ನಾನು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನೋಡಿ ಒಂದು ಕಾಲೇಜ್ ಇದೆ. ಈಗ ನಾನು ಹೇಳ್ತಾ ಇರೋದು RVC ಅಂತ ಅಂದ್ಕೊಳ್ಳಿ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು ಸ್ಟೂಡೆಂಟ್ಸು. ಸರ್ ನೀವು ಎಲ್ಲದಕ್ಕೂ RVCನ ಎಕ್ಸಾಂಪಲ್ ಕೊಡ್ತೀರಂತ ಇದು ಮಾಡ್ಕೋಬೇಡಿ. RVC ಅಂತ ಒಂದು ಕಾಲೇಜ್ ಇದೆ, ಆಯಿತಾ. RVCಯಲ್ಲಿ ಫಾರ್ ಎಕ್ಸಾಂಪಲ್ಲು OBC ಕ್ಯಾಟಗರಿಯವರಿಗೆ ಒಂದು 10 ಸೀಟ್ಸ್ ರಿಸರ್ವೇಷನ್ ಇದೆ ಅಂತ ಅಂದ್ಕೊಳ್ಳಿ. ಯಾವುದರಲ್ಲಿ? ಕಂಪ್ಯೂಟರ್ ಸೈನ್ಸ್. ಓವರಾಲಾಗಿ ಒಂದಿಷ್ಟು ಇದೆ, ಅದರಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ 10 ಸೀಟ್ಸ್. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಇದರಲ್ಲಿ ನೋಡಿ 2A ಕ್ಯಾಟಗರಿ ಇದ್ದಾರೆ, 2B ಇದ್ದಾರೆ, 3A ಇದ್ದಾರೆ, 3B ಇದ್ದಾರೆ, ಜನರಲ್ ಮೆರಿಟ್ ಇದ್ದಾರೆ. ಜನರಲ್ ಮೆರಿಟಿಗೆ ರಿಸರ್ವೇಷನ್ ಇಲ್ಲ, ಆಯಿತಾ. ಇದರಲ್ಲಿ 2Aಗೆ ಇಂತಿಷ್ಟು ಸೀಟು, 2Bಗೆ ಇಂತಿಷ್ಟು ಸೀಟು, 3Aಗೆ ಇಂತಿಷ್ಟು ಸೀಟು, 3Bಗೆ ಇಂತಿಷ್ಟು ಸೀಟ್ ಇದೆ ಅಂತ ಅಂದ್ಕೊಳ್ಳಿ. ಇದೀಗ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು ಸ್ಟೂಡೆಂಟ್ಸ್ 2Aಗೆ ಒಂದು 10 ಸೀಟ್ಸ್ ಆಲ್ರೆಡಿ ರಿಸರ್ವೇಷನ್ ಇದೆ, ಆಯಿತಾ. ಈಗ ಒಬ್ಬ ಹುಡುಗ ಇದ್ದಾನೆ, ಅವನು XYZ ಅಂತ ಹುಡುಗ ಇದ್ದಾನೆ, ಆಯಿತಾ. ಅವನು ಏನು ಮಾಡ್ತಾನೆ, RVCEಯಲ್ಲಿ ಫಸ್ಟು ಅವನ ಪ್ರಿಫರೆನ್ಸ್ CS ಆಗ್ತಾನೆ, ಆಯಿತಾ. ಅವನ ರ್ಯಾಂಕ್ ಎಷ್ಟು? ಫಾರ್ ಎಕ್ಸಾಂಪಲ್ 246 ಅಂತ ಅಂದ್ಕೊಳ್ಳೋಣ, ಎಕ್ಸಾಂಪಲ್ ಕೊಡ್ತಾ ಇರೋದು. ಈಗ ಹೋಗ್ತಾರೆ, ಏನು ಮಾಡ್ತಾರೆ ಕೇಳಿದರೆ, ಫಸ್ಟು ಸ್ಟೂಡೆಂಟು XYZ ಅವನ ಫಸ್ಟ್ ಪ್ರಿಫರೆನ್ಸ್ ಯಾವುದು? RVC CS. ಅವನಿಗೆ ಫಸ್ಟ್ ಹೋಗಿ ಯಾವುದರಲ್ಲಿ ಟ್ರೈ ಮಾಡ್ತಾರೆ? ಜನರಲ್ ಮೆರಿಟಲ್ಲಿ.
ಓಕೆ. ಸೊ ಇದಿಷ್ಟು ರಿಸರ್ವೇಷನ್ ಇದೆ, ಒಟ್ಟು ಟೋಟಲ್ 100 ಸೀಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ರಿಸರ್ವೇಷನಿಗೆ ಒಂದು 70 ಸೀಟ್ಸ್ ಹೋಗಿದೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ಲು ಇದರಲ್ಲಿ ಯಾವುದು 30 ಸೀಟ್ಸ್ ಇದೆ, ಈಗ ಉಳಿದಿದ್ದು 30 ಸೀಟ್ಸ್ ಇಟ್ಸ್ ಫಾರ್ ಜನರಲ್ ಮೆರಿಟ್ ಅಂತ ಅಂದ್ಕೊಳ್ಳೋಣ, ಆಯಿತಾ. ಸೊ ಬಟ್ ಈಗ ಅವರು ಫಸ್ಟಿಗೆ 1, 2, 3 ಎಲ್ಲರಿಗೂ ಕೂಡ ಕಾಲೇಜಿನ ಅಲೌಟ್ ಮಾಡ್ತಾ ಬಂದಿದ್ದಾರೆ. ಅವರಿಗೆಲ್ಲ RVC ಆಗಿದೆ. ಈಗ ಈ ಹುಡುಗನಿಗೆ RVC ಅವ್ನ ಕ್ಯಾಟಗರಿ ಯಾವುದು 2A, ಈ ಬಿಲಾಂಗ್ಸ್ ಟು XYZ ಅಂತ ಹೇಳೋ ಹುಡುಗ, ಈ ಬಿಲಾಂಗ್ಸ್ ಟು 2A ಕ್ಯಾಟಗರಿ. ಬಟ್ ಫಸ್ಟ್ ನೋಡ್ತಾರೆ ಜನರಲ್ ಮೆರಿಟಲ್ಲಿ RVCಯಲ್ಲಿ ಸೀಟ್ ಇದೆಯಾ, ಹಾಂ 1 ಸೀಟ್ ಉಳ್ಕೊಂಡಿದೆ ಅಥವಾ 10 ಸೀಟ್ಸ್ ಉಳ್ಕೊಂಡಿದೆ, ಅದರಲ್ಲಿ CS ಇದೆಯಾ, ಹಾಂ ಇದೆ. ಸೊ ಅವನಿಗೆ ಯಾವುದರಲ್ಲಿ ಅಲಾಟ್ ಮಾಡ್ತಾರೆ, ಜನರಲ್ ಮೆರಿಟ್. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಕೇಳಿದರೆ ಎವ್ರಿ ಇಯರ್ ನಿಮಗೆ ಜನರಲ್ ಮೆರಿಟಲ್ಲಿ ನಿಮಗೆ ಕಟ್ ಆಫ್ ರ್ಯಾಂಕ್ ತುಂಬ ಕಡಿಮೆ ಉಳಿಲಿಕ್ಕೆ ರೀಸನ್ ಏನು ಅಂತ. ಸೊ ಅದಕ್ಕೆ ನಿಮಗೆ ಎವ್ರಿ ಇಯರ್ ಯಾಕೆ ಜನರಲ್ ಮೆರಿಟಲ್ಲಿ ಕಟ್ ಆಫ್ ರ್ಯಾಂಕ್ ಸರ್, ಯಾಕೆ RVCಯಲ್ಲಿ ಜನರಲ್ ಮೆರಿಟ್ ಅಷ್ಟು ಕಡಿಮೆ ಕಟ್ ಆಫ್ ಇದೆ, ಯಾಕೆ ಕೇಳಿದರೆ ನಿಮ್ಮ ರ್ಯಾಂಕ್ ಒಳ್ಳೇದಿದ್ದರೆ, ತುಂಬ ಒಳ್ಳೆ ರ್ಯಾಂಕ್ ಇದ್ದರೆ, ಈ ಒಂದು ನೀವು ಯಾವೇ ಕ್ಯಾಟಗರಿ ಆದರೂ ಕೂಡ ಫಸ್ಟ್ ಅವರು ನಿಮಗೆ ಅಲಾಟ್ ಮಾಡಲಿಕ್ಕೆ ಟ್ರೈ ಮಾಡೋದು ಜನರಲ್ ಮೆರಿಟ್. ಅರ್ಥ ಆಯ್ತಾ. ಸೊ ಜನರಲ್ ಮೆರಿಟಲ್ಲಿ ನಿಮ್ಗೆ ಸಿಗುವಾಗ ಅವ್ರು ಜನರಲ್ ಮೆರಿಟಲ್ಲಿ ಅಲಾಟ್ ಮಾಡ್ತಾರೆ. ಆವಾಗ ಜನರಲ್ ಮೆರಿಟಲ್ಲಿ ಬೇಗ ಸೀಟ್ಸ್ಗಳು ಖಾಲಿಯಾಗಿ ಬಿಡುತ್ತೆ. ಯಾವಾಗ ಜನರಲ್ ಮೆರಿಟಲ್ಲಿ ಬೇಗ ಸೀಟ್ಸ್ಗಳು ಖಾಲಿ ಆಗುತ್ತೆ, ಅದಕ್ಕೆ ಅದರ ಕಟ್ ಆಫ್ ರ್ಯಾಂಕ್ ಯಾವತ್ತೂ ಕಡಿಮೆ ಆಗುತ್ತೆ. ಯಾವುದರಲ್ಲಿ, ಇನ್ ಕೇಸ್ ಆಫ್ ಎನಿ ಕಾಲೇಜ್. ಅದಕ್ಕೆ ಜನರಲ್ ಮೆರಿಟ್ ಯಾಕೆ ಕಟ್ ಆಫ್ ಕಡಿಮೆ ಅಂತ ಕೇಳಿದರೆ ರೀಸನ್ ಇದೆ. ನೀವು ಯಾವುದೇ ಕ್ಯಾಟಗರಿ ಆಗಿರಲಿ, ನಿಮ್ಮ ರ್ಯಾಂಕ್ ಒಳ್ಳೆದಿದ್ದರೆ ಅವ್ರು ಜನರಲ್ ಮೆರಿಟಲ್ಲೇ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಸರಿನಾ. ಓಕೆ. ಈಗ XYZ ಅನ್ನೋ ಕಾಲೇಜಲ್ಲಿ 100 ಸೀಟ್ಸ್ ಇದೆ, ಆಯಿತಾ. ಈಗ ಆಲ್ರೆಡಿ 99 ಸೀಟ್ಸ್ಗಳು ಫಿಲ್ ಆಗಿ ಹೋಗಿದೆ ಅಂತ ಅಂದ್ಕೊಳ್ಳಿ. ಆಲ್ರೆಡಿ 99 ಸೀಟ್ಸ್ಗಳು ಆಲ್ರೆಡಿ ಫಿಲ್ ಆಗಿ ಹೋಗಿದೆ. ಈಗ RVC ಅಲ್ಲಿ 2A ಕ್ಯಾಟಗರಿಯಿಂದ RVC ಕಾಲೇಜಲ್ಲಿ CS ಅಲ್ಲಿ 2A ಕ್ಯಾಟಗರಿಯಿಂದ ಲಾಸ್ಟ್ ಸೀಟು ಒಬ್ಬ 1986 ಇರೋ ಸ್ಟೂಡೆಂಟಿಗೆ ಆಗಿದೆ ಅಂತ ಅಂದ್ಕೊಳ್ಳಿ. ಅರ್ಥ ಆಯ್ತಾ. ಸೊ ಆವಾಗ RVCದು CS ಫಾರ್ 2A ಕ್ಯಾಟಗರಿ ಕಟ್ ಆಫ್ ಎಷ್ಟಾಗುತ್ತೆ, 1986. ಬೇಸಿಕಲಿ ಇಷ್ಟೇ. ಇಟ್ ಈಸ್ ಅ ಲಾಸ್ಟ್ ರ್ಯಾಂಕ್ ಎಟ್ ವಿಚ್ ಅ ಸೀಟ್ ಈಸ್ ಅಲಾಟೆಡ್ ಇನ್ ಅ ಪರ್ಟಿಕ್ಯುಲರ್ ಕಾಲೇಜ್ ಆ್ಯಂಡ್ ಇನ್ ಅ ಪರ್ಟಿಕ್ಯುಲರ್ ಬ್ರಾಂಚ್ ಡ್ಯೂರಿಂಗ್ ಕೌನ್ಸಿಲಿಂಗ್. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಈಗ ಫಾರ್ ಎಕ್ಸಾಂಪಲ್ ಅವನಿಗೆ 2A ರೂರಲ್ ಇದೆ ಅಂತ ಅಂದ್ಕೊಳ್ಳಿ. ಫಸ್ಟಿಗೆ ಜನರಲ್ ಮೆರಿಟಲ್ಲಿ ಕೊಡ್ಲಿಕ್ಕೆ ಹೇಳ್ತಾರೆ. ಅವನಿಗೊಂದು 4326 ರ್ಯಾಂಕ್ ಇದೆ. ಅವನು ಏನು ಮಾಡ್ತಾನೆ, RVCಯಲ್ಲಿ CS ಆಗ್ತಾನೆ. ಅವನಿಗೆ ಜನರಲ್ ಮೆರಿಟಲ್ಲಿ ಸಿಗೋದಿಲ್ಲ, ಬಿಕಾಸ್ ಆಲ್ರೆಡಿ ಜನರಲ್ ಮೆರಿಟಲ್ಲಿರೋ ಸೀಟ್ಗಳು ಆಲ್ರೆಡಿ ಖಾಲಿಯಾಗಿದೆ. 2A ಕ್ಯಾಟಗರಿ ಹೋಗ್ತಾರೆ. ಆ ರಿಸರ್ವೇಷನಲ್ಲಿ ನೋಡ್ತಾರೆ, 2A ಕ್ಯಾಟಗರಿ ರಿಸರ್ವೇಷನಲ್ಲಿ ಜನರಲ್ ಮೆರಿಟಲ್ಲಿ ಇಲ್ಲ, ಅಂದರೆ 2AGಯಲ್ಲಿ ಇಲ್ಲ ಸೀಟ್. ಇವಾಗ ಅವನಿಗೆ ರೂರಲ್ ಕ್ಯಾಟಗರಿ ಇದೆ, 2A ರೂರಲಲ್ಲಿ ಇದೆಯಾ, ಅಲ್ಲಿ ರಿಸರ್ವೇಷನಲ್ಲಿ ಎಲ್ಲಾದರೂ RVCಯಲ್ಲಿ CS ಉಳಿದಿದ್ದರೆ ಅವನಿಗೆ ಅದರಲ್ಲೇ ಕೊಡ್ತಾರೆ. ಆವಾಗ 2A ರೂರಲಲ್ಲಿ RVCದು CS ಕಟ್ ಆಫ್ ಎಷ್ಟಾಗುತ್ತೆ, 4326. ಅಂದರೆ ದ ಕಟ್ ಆಫ್ ರ್ಯಾಂಕ್ ಈಸ್ ನಾಟ್ ಪ್ರೀ ಡಿಟರ್ಮೈನ್ಡ್ ಬೈ ಕಾಲೇಜಿಂದ ಡಿಟರ್ಮೈನ್ ಆಗೋದಿಲ್ಲ. ಅರ್ಥ ಆಯ್ತಾ. ಸೊ ಅಂದರೆ ಡಿಸೈಡ್ ಆಗೋದು ಒಂದು ನಂಬರ್ ಆಫ್ ಸೀಟ್ಸ್. ನೀವು ಪರ್ಟಿಕ್ಯುಲರ್ಲಿ ಯಾವ ಕಾಲೇಜನ್ನು ಇದು ಮಾಡ್ತಾ ಇದ್ದೀರಾ ಅಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನೇ ನಾನು ಹೇಳಿದ್ದು ಅಲ್ವಾ. ಇವಾಗ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಇದ್ದರೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಹೇಳಿ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಒಂದು RVCಯಲ್ಲಿ 100 ಸೀಟ್ಸ್ ಇದ್ದಿತ್ತು, ಈ ವರ್ಷ 120 ಸೀಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಈಗ 2A ಕ್ಯಾಟಗರಿ, ನೀವೆಲ್ಲ ಕ್ಯಾಟಗರಿಗೂ ಇದು ಅಪ್ಲೈ ಆಗುತ್ತೆ. 2A ಕ್ಯಾಟಗರಿ ಲಾಸ್ಟ್ ಇಯರ್ 4326 ಅಥವಾ ಜನರಲ್ ಆಗಿ 1986ಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಈ ವರ್ಷ ಇದು ಜಾಸ್ತಿ ಇರಲಿಕ್ಕೆ ಹೋಗಿ, ಸೀಟ್ಸ್ ಜಾಸ್ತಿ ಇರಲಿಕ್ಕೆ ಹೋಗಿ ಇದು ಅಪ್ ಟು 2500ವರೆಗೂ ಬರ್ಬೋದು. ಓಕೆ. ಸೊ ಎರಡನೇದಾಗಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದೆ ನಾನು, ನಂಬರ್ ಆಫ್ ಅಪ್ಲಿಕೆಂಟ್ಸ್. ಅದು ನಂಬರ್ ಆಫ್ ಅಪ್ಲಿಕೆಂಟ್ಸ್, ಎಷ್ಟು ಜನ ಅಪ್ಲಿಕೆಂಟ್ಸ್ ಇದ್ದಾರೆ. ಈಗ ಎಲ್ಲ ಸ್ಟೂಡೆಂಟ್ಗಳು RVC CS ಹಾಕಿರ್ತಾರಾ ಅಲ್ವಾ. ನಂಬರ್ ಆಫ್ ಅಪ್ಲಿಕೆಂಟ್ಸ್ ಅದು ಯಾವುದಕ್ಕೆ, ಈ ಕಾಲೇಜಿಗೆ ಆ್ಯಂಡ್ ಈ ಬ್ರ್ಯಾಂಚಿಗೆ ಎಷ್ಟು ಜನ ಇದ್ದಾರೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಇನ್ ಯುವರ್ ಕ್ಯಾಟಗರಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಲಾಸ್ಟ್ ಇಯರ್ ಕಟ್ ಆಫ್ RVC ಇದು ನಿಮ್ಮ ಕ್ಯಾಟಗರಿಯಲ್ಲಿ ಫಾರ್ ಎಕ್ಸಾಂಪಲ್ 1200 ಇದೆ ಅಂತ ಅಂದ್ಕೊಳ್ಳಿ. ಓಕೆ. ಜನರಲ್ ಮೆರಿಟ್ ಅವರಿಗೆ ಟ್ರಿಪಲ್ ಡಿಜಿಟಲ್ಲೇ ನಿಂತ್ಕೊಳ್ಳುತ್ತೆ, 1000 ಮೇಲ್ಗಡೆ ಹೋಗೋದಿಲ್ಲ, ಆಯಿತಾ. ಫಾರ್ 2A ಕ್ಯಾಟಗರಿ 1200 ಇದೆ ಅಂತ ಅಂದ್ಕೊಳ್ಳಿ, RVCಯಲ್ಲಿ CS. ಕರೆಕ್ಟಾ. ಸೊ ಈಗ ಏನಾಗುತ್ತೆ ಅಂತ ಕೇಳಿದರೆ, ಈ ವರ್ಷ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಮ 2A ಕ್ಯಾಟಗರಿಯಲ್ಲಿ ನಿಮ್ಮ ರ್ಯಾಂಕ್, ಈಗ ನೀವೊಬ್ಬ XYZ ಅಂತ ಸ್ಟೂಡೆಂಟ್, ನಿಮ್ಮದೊಂದು 4000 ರ್ಯಾಂಕ್ ಇದೆ. ನಿಮ್ಮ 2A ಕ್ಯಾಟಗರಿಲಿ ಇನ್ ಕೇಸ್ ಜಾಸ್ತಿ ಸ್ಟೂಡೆಂಟ್ಸ್ಗಳು 4000ಗಿಂತ ಕಡಿಮೆ ಇಲ್ಲದೇ ಇದ್ದರೆ ಆವಾಗ ನಿಮ್ಗೆ RVC CS ಸಿಗ್ಬೋದು. ಅಥವಾ ನಿಮ್ಮ ಕ್ಯಾಟಗರಿಲಿ ಸ್ಟೂಡೆಂಟ್ಸ್ ಇದ್ದರೂ ಕೂಡ 4000ಗಿಂತ ಕೆಳಗಡೆ, ಈ ಬಿಲಾಂಗ್ಸ್ ಟು ಇನ್ನೊಬ್ಬ ಸ್ಟೂಡೆಂಟ್, ನೀವು XYZ ಆಯಿತಾ, ಇನ್ನೊಬ್ಬ ABC ಅಂತ ಸ್ಟೂಡೆಂಟ್ ಇದ್ದಾನೆ, ಹೀ ಗಾಟ್ 3000 ಆಯಿತಾ. ಇವನು 3000 ರ್ಯಾಂಕ್ ಇದ್ದರೂ ಕೂಡ ಅವನ ಆಪ್ಷನ್ ಎಂಟ್ರಿಯಲ್ಲಿ RVC CS ಲಿಸ್ಟ್ ಇಲ್ಲದೇ ಇದ್ದರೆ ಆವಾಗ ನಿಮ್ಗೆ ಸಿಗೋ ಚಾನ್ಸಸ್ ಇದೆ.
ಅಥವಾ ಅವನು 3000 ಇದ್ದರೂ ಕೂಡ, ಅಂದರೆ ಅವನು 3000 ರ್ಯಾಂಕ್ ಇದೆ, ಬಟ್ ಅವನು RVC CS ಹಾಕಲಿಲ್ಲ ಅವನ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ. ಆವಾಗ ನೆಕ್ಸ್ಟ್ 2A ಕ್ಯಾಟಗರಿ ಸ್ಟೂಡೆಂಟ್ ಇರೋದು ನೀವು ಒಬ್ಬರೇ. ಈ 3000ಇಂದ 4000ಅಲ್ಲಿ 2A ಕ್ಯಾಟಗರಿ ಸ್ಟೂಡೆಂಟೇ ಇಲ್ಲ, ಅಥವಾ ಸ್ಟೂಡೆಂಟ್ ಇದ್ದರೂ ಕೂಡ CSಗೆ ಹಾಕಲೇ ಇಲ್ಲ. ಆವಾಗ ನಿಮ್ಗೆ ಸಿಗುತ್ತೆ ಕಟ್ ಆಫ್ ರ್ಯಾಂಕ್ ಎಲ್ಲಿಗೆ ಹೋಗುತ್ತೆ? 4000. ದಟ್ ಡಸಂಟ್ ಮೀನ್ ದಟ್ 1986 ಇದ್ದಿತ್ತು ಅದೇ ಲಾಸ್ಟ್ ಅಂತಲ್ಲ. ಸೊ ಯಾವ ಫ್ಯಾಕ್ಟ್ರಲ್ಲೂ ಡಿಪೆಂಡ್ ಆಗಿರುತ್ತೆ. ಒಂದು, ನಿಮ್ಮ ಕ್ಯಾಟಗರಿಯ ಸ್ಟೂಡೆಂಟ್ಸ್ಗಳು ಎಷ್ಟಿದ್ದಾರೆ, ಅದರಲ್ಲೂ ನಿಮಗೆ 2A ರೂರಲ್ ಇದ್ದರೆ ರೂರಲ್ ರಿಸರ್ವೇಷನ್ ಇರುವಂಥ ಸ್ಟೂಡೆಂಟ್ ಎಷ್ಟಿದ್ದಾನೆ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಓಕೆ, ಕಟ್ ಆಫ್ ರ್ಯಾಂಕ್ ಈಸ್ ನಾಟ್ ಪ್ರೀ ಡಿಟರ್ಮೈನ್ಡ್ ಸ್ಟೂಡೆಂಟ್ಸ್. ಕಟ್ ಆಫ್ ರ್ಯಾಂಕ್ ವೇರಿ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಕಟ್ ಆಫ್ ರ್ಯಾಂಕ್ ಮೇಲ್ಗಡೆ ಕಾಲೇಜಿನ ಹಾಕಬೇಡಿ ಅಂತ ಹೇಳೋದು ರೀಸನ್ ಇದೆ. ಅರ್ಥ ಆಯ್ತಾ? ಈಗ ಲಾಸ್ಟ್ ಟೈಮು 10K ಆಗಿರೋ ಕಾಲೇಜು ಈ ವರ್ಷ 20K ಬಂದರೆ ನೀವೇನು ಮಾಡ್ತೀರಾ ಹೇಳಿ? ಕಟ್ ಆಫ್ ರ್ಯಾಂಕನ್ನು ನೋಡ್ತೀರಾ? ಇದು 10K ಆಗಿದೆ, ನನ್ನ ರ್ಯಾಂಕ್ 25K ಇದೆ, ಇದು ನನಗೆ ಸಿಗೋದಿಲ್ಲ, ನಾನು ಯಾಕೆ ಮಾಡಬೇಕು? ನಿಮ್ಮ ರ್ಯಾಂಕ್ 20K ಇದೆ ಅಲ್ವಾ? ಸೊ ಆವಾಗ ನೀವೇನು ಮಾಡ್ತೀರಿ? ಇಲ್ಲ, ಇದು 10K ಕಟ್ ಆಫ್ ಆಗಿದೆ, ಈ ಕಾಲೇಜ್ ನಂಗೆ ಸಿಗೋದಿಲ್ಲ ಅಂತ ನೀವು ಎಂಟ್ರಿನೇ ಮಾಡೋದಿಲ್ಲ. ದಿಸ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಈ ಮಿಸ್ಟೇಕನ್ನು ಮಾಡಬೇಡಿ, ಬಿಕಾಸ್ ಇಟ್ ಮೈಟ್ ಗೋ ಅಪ್ ಟು 25K ಅಲ್ವಾ? ಅದಕ್ಕೆ ನಾನು ಹೇಳೋದು ಕಟ್ ಆಫ್ ರ್ಯಾಂಕನ್ನು ನೋಡಿ ಕಾಲೇಜನ್ನು ನೀವು ಎಂಟ್ರಿ ಮಾಡಬೇಡಿ ಅಂತ ಹೇಳೋದು ಅದಕ್ಕೋಸ್ಕರ. ಆಯಿತಾ? ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಇನ್ಫಾರ್ಮೇಷನ್ ಹೋಪ್ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಥವಾ ನಿಮ್ಮ ಕ್ಯಾಟಗರಿಯಲ್ಲೇ ಸ್ಟೂಡೆಂಟ್ಸ್ಗಳು ಇದ್ದರೂ ಕೂಡ ಅವ್ರು ನೀವು ಹಾಕಿರೋ ಕಾಲೇಜಿನ ಹಾಕ್ತಾ ಇದ್ದಾರಾ, ನೀವು ಪ್ರಿಫರ್ ಮಾಡ್ತಾ ಇರೋಂಥ ಬ್ರ್ಯಾಂಚನ್ನು ಪ್ರಿಫರ್ ಮಾಡ್ತಾ ಇದ್ದಾರಾ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಕಟ್ ಆಫ್ ರ್ಯಾಂಕ್ ವೇರಿ ಆಗುತ್ತೆ. ಆಯಿತಾ? ಅದು ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಸಮ್ಟೈಮ್ಸ್ ಇಟ್ ಮೇ ಇನ್ಕ್ರೀಸ್, ಸಮ್ಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ ಇನ್ಕ್ರೀಸ್ ಆಗುತ್ತೆ ಕೆಲವೊಂದು ಕ್ಯಾಟಗರಿಗೆ, ಕೆಲವೊಂದು ಟೈಮ್ ಡಿಕ್ರೀಸ್ ಆಗಿದ್ದು ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಓಕೆ, ದಿಸ್ ಈಸ್ ಅಬೌಟ್ ಕಟ್ ಆಫ್. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಕಟ್ ಆಫ್ ರ್ಯಾಂಕ್ನ ಬಗ್ಗೆ ನಾನು ಹೇಳ್ತಾ ಇರೋದು. ಕಟ್ ಆಫ್ ರ್ಯಾಂಕ್ ಇಸ್ ನಾಟ್ ಫಿಕ್ಸ್ಡ್. ಓಕೆ, ಇದು ಕ್ಲಾರಿಟಿ ಕೊಟ್ಟಿದೆ ಅಂತ ಅಂದ್ಕೊಳ್ತೇನೆ. ಯಾರಿಗಾದರೂ ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಏಕಲವ್ಯ 2.0ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಇನ್ನೂ ಕೂಡ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ ಅಂತ ಹೇಳ್ತಾ ನಾನು ಸೈನ್ ಆಫ್ ಆಗ್ತಾ ಇದ್ದೇನೆ. ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.